ಸಕಲೇಶ್ಪುರ ಕೆನರಾ ಬ್ಯಾಂಕಲ್ಲಿ ಸುಮಾರು 15-20 ವರ್ಷದಿಂದ ಕಸ್ಟಮರ್ ಇದ್ದೀನಿ. ಟರ್ನ್ ಓವರ್ ಇದೆ. ನಮ್ಮದೆಲ್ಲ ಕ್ರಾಫ್ಟ್ ಲೋನ್ ಪ್ರತಿಯೊಂದು ರೈತನಾಗಿ ಎಲ್ಲ ಲೋನ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಈ ಹಿಂದೆ ನಾನೊಂದು ಗಿರಿಧರ್ ಕಲ್ಲಪ್ಪರ್ ಅಂತ ಮ್ಯಾನೇಜರ್ ಇದ್ದರು. ಅವರು 50,000 ರೂಪಾಯಿ ಒಂದು ಅಕೌಂಟ್ ಟರ್ನ್ ಓವರ್ ಮೇಲೆ ಲೋನ್ ಕೊಟ್ಟಿದ್ರು. ಅದನ್ನೆಲ್ಲ ಕಟ್ಟಿ ಕ್ಲಿಯರ್ ಮಾಡಿ 3-4 ತಿಂಗಳು ಆಗೋಗಿತ್ತು. ಲೋನ್ ಪೆಂಡಿಂಗ್ ಇರಲಿಲ್ಲ. ಅದಾದಮೇಲೆ ನಿನ್ನೆ ದಿವಸ ನನಗೆ ಕೆನರಾ ಬ್ಯಾಂಕಿಂದ ಫೋನ್ ಮಾಡ್ತಾರೆ, 9 ರೂಪಾಯಿ 34 ಪೈಸೆ ನಿಮ್ಮ ಡ್ಯೂ ಇದೆ, ಅದನ್ನು ಬಂದು ಇಮಿಡಿಯೇಟ್ ಬ್ರಾಂಚಿಗೆ ಬಂದ್ಬಿಟ್ಟು ಕಟ್ಟಿ ಅಂತ ಕೇಳ್ತಾರೆ. ಆಯ್ತು ಸರ್ ಅಂತ ಹೇಳಿದೆ. ಇಲ್ಲಿ ಬಂದ್ಬಿಟ್ಟು ನಾನು 10 ರೂಪಾಯಿನೇ ಕಟ್ಟಿದೆ. 9 ರೂಪಾಯಿ 34 ಪೈಸಾ ನಾನು ಕಟ್ಟಿದ ಮೇಲೆ ನನಗೆ ಅವರು ಪೈಸೆ ಕೇಳಿದ್ಮೇಲೆ ನನಗೂ ಪೈಸನ ಅವರು 64 ಪೈಸೆ ರಿಟರ್ನ್ ಮಾಡಬೇಕು. ನನಗೆ ಇವತ್ತು ರಿಟರ್ನ್ ಮಾಡಿಲ್ಲ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತೇಳಿ ನಾನು ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಹೇಳ್ತಾರೆ ಅದು ನಾವು ಮಾಡಿರೋದಲ್ಲ, ಕಾಲ್ ಸೆಂಟ್ರಿಂದ ಮಾಡಿರೋದು, RBI ರಿಸ್ಟ್ರಿಕ್ಷನ್ ಇರುತ್ತೆ ಅಂತ. ಈಗ RBI ರಿಸ್ಟ್ರಿಕ್ಷನ್ ಓಕೆ, RBI ರಿಸ್ಟ್ರಿಕ್ಷನ್ ವಿಜಯ್ ಮಲ್ಯ ದೊಡ್ಡ ದೇಶ ಬಿಟ್ಟು ಸಾಲ ಮಾಡಿ ದೇಶ ಬಿಟ್ಟು ಹೋದಂಥ ರಿಸ್ಟ್ರಿಕ್ಷನ್ ಇಲ್ಲ RBI. ಅಂಥವ್ರು ಬಿಟ್ಟು ಯಾವ ಪಾಪದ ಬಡ ರೈತರುಗಳಿಗೆ ಕೇವಲ 9 ರೂಪಾಯಿ 34 ಪೈಸಾ ಇವರು ಲೋನ್ ಡ್ಯೂ ಅಂತ ಪ್ರತಿ ದಿವಸ ಕಾಲ್ ಮಾಡಿ ಫೋನ್ ಮಾಡ್ತಿರ್ತಾರೆ. ಜೊತೆಗೆ ಆಯಿತು ನಾವು ಕಟ್ಟಿದ್ದೀವಿ, ಈಗ 9 ರೂಪಾಯಿ 34 ಪೈಸೆ ಕಟ್ಟಿದ್ದೀನಿ, 10 ರೂಪಾಯಿ ಕಟ್ಟಿದ್ದೀನಿ, ನನಗೆ 64 ಪೈಸೆ ರಿಟರ್ನ್ ಚಿಲ್ಲರೆ ಕೊಟ್ಟಿಲ್ಲ. ಆ ಚಿಲ್ಲರೆ ಕೊಡಬೇಕು ಅಂತೇಳಿ ನಾನು ನ್ಯಾಯನ ಕೇಳ್ತಿದ್ದೀನಿ. ದಯಮಾಡಿ ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಮೇಲಧಿಕಾರಿ ಇರ್ಬೋದು, ಸರ್ಕಾರ ಆಗ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ನನಗೆ 64 ಚಿಲ್ಲರೆ ವಾಪಸ್ ಕೊಡ್ಬೇಕಂತ ಕೇಳ್ಕೊತೀನಿ.